ವೀಕ್ಷಕರೇ ನಮಸ್ಕಾರ. ವೀಕೆಂಡ್ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ತೀವ್ರವಾದಂತಹ ಒಂದು ತಳಮಳ ಮತ್ತು ಆತಂಕದ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಹರ್ಮೋಸ್ ಜಲಸಂಧಿಯ ಮೇಲೆ ತನ್ನ ಸಂಪೂರ್ಣ ಆಧಿಪತ್ಯವನ್ನು ಸಾಧಿಸಿದೆ ಅಂತ ಹೇಳಿಬಿಟ್ಟು ಇರಾನ್ ಹೇಳ್ತಾ ಇದೆ. ನಿನ್ನೆ ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ರಾತ್ರಿ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಬಹಳಷ್ಟು ವಿದ್ಯಮಾನಗಳು ಸಂಭವಿಸಿದೆ ಅಂತಕ್ಕಂಥದ್ದು. ಪ್ರಸಕ್ತ ಸನ್ನಿವೇಶದಲ್ಲಿ ತಾಜಾ ವಿದ್ಯಮಾನಗಳ ಪ್ರಕಾರ ಈ ಯುದ್ಧ ನಿಲ್ಲುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗೆಯೇ ದಾಳಿ ಮತ್ತು ಪ್ರತಿದಾಳಿಗಳು ಮುಂದುವರೆದಿದೆ. ಟೆಹರಾನ್ ಅನ್ನು ಸುತ್ತುವರಿಯಲು ಇಸ್ರೇಲ್ ಒಂದು ಕ್ಷಿಪ್ರ ಕಾರ್ಯಾಚರಣೆ ಮುಂದುವರೆಸಿದೆ. ಇದೇ ವೇಳೆ ಇರಾನ್ ತನ್ನ ಕೌಂಟರ್ ಪ್ರತಿದಾಳಿಯನ್ನು ಕೂಡ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇನ್ನಷ್ಟು ಬಿಗಿ ಮಾಡಿದೆ. ತೈಲ ಘಟಕಗಳನ್ನು ತನ್ನ ಆಧಿಪತ್ಯಕ್ಕೆ ತೆಗೆದುಕೊಂಡಿದೆ. ಈ ಮಧ್ಯೆ ಯಾರು ಕೊಲ್ಲಿ ರಾಷ್ಟ್ರಗಳಲ್ಲಿ ಇದ್ದಾರೆ, ಫ್ರಾನ್ಸಿನ ನಿವಾಸಿಗಳಿರಬಹುದು, ನಾಗರಿಕರಿರಬಹುದು, ಜರ್ಮನಿಯ ನಿವಾಸಿಗಳಿರಬಹುದು, ಇಟಲಿಯ ನಿವಾಸಿಗಳಿರಬಹುದು, ಹಾಗೆ ಬ್ರಿಟನ್ ನಿವಾಸಿಗಳಿರಬಹುದು, ಮತ್ತು ಭಾರತದ ನಿವಾಸಿಗಳಿರಬಹುದು, ಇವರೆಲ್ಲರನ್ನೂ ಕೂಡ ತಮ್ಮ ತಮ್ಮ ತಾಯ್ನಾಡಿಗಳಿಗೆ ವಾಪಸ್ ಕರೆದುಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನಗಳಲ್ಲಿ ಎಲ್ಲ ದೇಶಗಳು ತೊಡಗಿದೆ ಅಂತಕ್ಕಂಥದ್ದು ತಾಜಾ ವಿದ್ಯಮಾನ. ಒಂದು ವಿದೇಶಿ ವಿದ್ಯಮಾನದ ವರ್ತಮಾನದ ಪ್ರಕಾರ ಈಗ ಮಸ್ಕಟ್ ಅಥವಾ ಓಮನ್ನಿಂದ ಒಂದಷ್ಟು ಮಂದಿ ಬ್ರಿಟಿಷ್ ನಾಗರಿಕರನ್ನು ವಾಪಸ್ ಕರೆತರಲು ಬ್ರಿಟಿಷ್ ವಿಮಾನಗಳು ಸಜ್ಜಾಗಿವೆ ಅಂತಕ್ಕಂಥದ್ದು. ಪ್ರಾಯಶಃ ಬುಧವಾರ ಸಂಜೆಯೊಳಗೆ ಇಲ್ಲಿ ಯಾರು ಸಿಲುಕಿಕೊಂಡಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅಲ್ಲಿಂದ ತೆರವುಗೊಳಿಸ್ತಕ್ಕಂಥ ಕಾರ್ಯ ಶುರುವಾಗುತ್ತೆ ಅಂತಕ್ಕಂಥದ್ದು. ಇದರ ಮಧ್ಯೆ ಇರಾನಿನ ಒಂದು ಸರ್ವೋಚ್ಚ ನಾಯಕ ಆಯತೊಲ್ಲಾ ಖೊಮೈನಿ ನಿಧನದ ನಂತರ ಯಾರು ಅಂತಕ್ಕಂಥ ಒಂದು ಪ್ರಶ್ನೆಗೆ ಇವತ್ತು ನಿರ್ಣಾಯಕವಾದಂತಹ ಒಂದು ತೀರ್ಮಾನ ಹೊರಬಿದ್ದಿದೆ. ಅದು ಯಾರೂ ಅಲ್ಲ, ಆಯತೊಲ್ಲಾ ಖೊಮೈನಿ ಅವರ 2ನೇ ಪುತ್ರ ಮುಜ್ತಬಾ ಖೊಮೈನಿ ಅವರು ಸರ್ವೋಚ್ಚ ನಾಯಕ ಅಂತ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈತ IRGCಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹ ಯುವಕ, ಹಾಗೆಯೇ ತನ್ನ ತಂದೆಯ ಗರಡಿಯಲ್ಲಿ ಪಳಗಿದಂತಹ ನಾಯಕ. ಇವರನ್ನು ಇರಾನ್ ಏನು IRGC ಮತ್ತು ಇರಾನ್ ಒಂದು ಪ್ರಭುತ್ವ ಏನಿದೆ ಇವರನ್ನು ಸರ್ವೋಚ್ಚ ನಾಯಕ ಅಂತ ಒಪ್ಕೊಂಡಿರ್ತಕ್ಕಂಥದ್ದು. ಇವುಗಳ ಎಲ್ಲದರ ಮಧ್ಯೆ ಯುರೋಪಿಯನ್ ಒಕ್ಕೂಟದಲ್ಲಿ ಅಮೆರಿಕಕ್ಕೆ ಯಾವ ರೀತಿಯಾದಂತಹ ಒಂದು ಬೆಂಬಲ ಕೊಡಬೇಕು, ಇದು ಬೇಷರತ್ ಬೆಂಬಲ ಆಗಿರಬೇಕಾ ಅಥವಾ ಇವರು ಟ್ರಂಪ್ ಕೋರುವಂತಹ ಎಲ್ಲ ನೆರವುಗಳನ್ನು ಕೊಡಬೇಕಂತಕ್ಕಂಥ ವಿಚಾರದಲ್ಲಿ ಒಂದು ರೀತಿಯಾದಂತಹ ಒಂದು ಸ್ಪಷ್ಟತೆಯನ್ನು ಇನ್ನೂ ಮೂಡ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸಿನ ಕೆಲವು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಇದೆ. ಆ ಆಯಕಟ್ಟಿನ ಪ್ರದೇಶಗಳನ್ನು ಬಳಸಿಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಬೇಕು ಅಂತಕ್ಕಂಥ ಒಂದು ಇಂಗಿತ ಏನಿದೆ ಅದಕ್ಕೆ ಬ್ರಿಟನ್ ಆಗಲಿ ಜರ್ಮನಿ ಆಗಲಿ ಬೇಷರತ್ತಾಗಿ ಒಪ್ಕೊಂಡಿಲ್ಲ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಸಂಗತಿ. ನಾವು ಈ ನೆಲೆಗಳ ಒಂದು ರಕ್ಷಣೆಗಾಗಿ ನಾವು ಡಿಫೆನ್ಸ್ ಮೆಷರ್ಸ್ಗೆ ಮಾತ್ರ ನಾವು ಬದ್ಧರಿದ್ದೇವೆ. ಆದರೆ ಅಮೆರಿಕ ಈ ನೆಲೆಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದರೆ ಇದಕ್ಕೆ ನಾವು ಒಪ್ಪುವುದಿಲ್ಲ ಅಂತಕ್ಕಂಥ ಒಂದು ಸಂಗತಿಗಳನ್ನು ಅವರು ಮತ್ತೆ ಬ್ರಿಟನ್ ಮತ್ತು ಜರ್ಮನಿ ಹೇಳ್ತಾ ಇರ್ತಕ್ಕಂಥದ್ದು. ಇದು ಬಹಳ ಪ್ರಮುಖವಾದಂಥ ಸಂಗತಿ. ಇದೇ ವೇಳೆ ಚೀನಾ ಕೂಡ ಇದೇ ಮಾತನ್ನು ಹೇಳಿದೆ. ಚೀನಾ ತಾತ್ವಿಕವಾಗಿ ಇರಾನ್ ಬೆಂಬಲ ನೀಡಿದ್ದರೂ ಕೂಡ ನಾವು ಯಾವುದೇ ರೀತಿಯಾದಂತಹ ಒಂದು ಮಿಲಿಟರಿ ನೆರವನ್ನು ಇರಾನ್ಗೆ ಕೊಡುವುದಿಲ್ಲ ಅಂತಕ್ಕಂಥ ವಿಷಯವನ್ನು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇದು ಬಹಳ ಪ್ರಮುಖವಾಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಈ ಸನ್ನಿವೇಶಗಳನ್ನು ನಾವು ಒತ್ತಿ ಹೇಳ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಭಾರತ ಮತ್ತು ಇಸ್ರೇಲ್ ನಡುವಿನ ಒಂದು ಸೌಹಾರ್ದತೆ ಮತ್ತು ಸಂಬಂಧಗಳನ್ನು ನಾವು ಇತ್ತೀಚಿನ ಒಂದು ದಿನಗಳಲ್ಲಿ ನೋಡಿದಾಗ ಒಂದು ರೀತಿಯಾದಂತಹ ಒಂದು ಆಪ್ತಮಿತ್ರ ಬೆಂಜಮಿನ್ ನೆತನ್ಯಾಹು ಭಾರತದ ಪ್ರಧಾನಿಗೆ ಬಹಳ ಆಪ್ತಮಿತ್ರರಾಗಿ ಮತ್ತು ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ನಾಳೆ ಅಮೆರಿಕದ ಮೂಲಕ ನೆರವನ್ನು ಕೋರಿದರೆ, ಸೇನಾ ನೆರವನ್ನು ಕೋರಿದರೆ ಇದು ಕೊಡ್ಲಿಕ್ಕೆ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕೆಂತ ಹೇಳಿದ್ರೆ
2002ರಲ್ಲಿ ಇದೇ ರೀತಿಯಾದಂತಹ ಒಂದು ಇರಾಕ್ ಮೇಲೆ ಅಮೆರಿಕ ದಾಳಿ ನಡೆಸಿದಾಗ ಆಗಿನ NDA ಸರ್ಕಾರ, ವಾಜಪೇಯಿ ಸರ್ಕಾರ ಇದ್ದಾಗ ಅಮೆರಿಕ ಭಾರತದ ಒಂದು ಸೇನಾ ತುಕಡಿಗಳನ್ನು ಕಳಿಸಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಇಟ್ಟಾಗ, ಮನವಿಯನ್ನು ಇಟ್ಟಾಗ, ಅಂದಿನ NDA ವಾಜಪೇಯಿ ನೇತೃತ್ವದ ಸರ್ಕಾರ ಇದನ್ನು ತಿರಸ್ಕರಿಸಿತ್ತು. ನಾವು ಒಂದು ದೇಶದ ಸಾರ್ವಭೌಮತೆ ಸಾವರ್ನಿಟಿಗೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನ ಭಾರತೀಯ ಸಂಸತ್ನಲ್ಲಿ ಒಂದು ನಿರ್ಣಯ ಕೂಡ ಆಗತ್ತೆ. ವಿಶ್ವಸಂಸ್ಥೆಯ ಕೋರಿಕೆಯ ಮೇರೆಗೆ ಮಾತ್ರ ಭಾರತ ಈ ರೀತಿಯಾದಂತಹ ಕೆಲವು ನೆರವುಗಳನ್ನು ಕೊಡಬಹುದೇ ವಿನಃ ಅಮೆರಿಕ ಕೋರಿದ ಮಾತ್ರಕ್ಕೆ ನಾವು ಇನ್ನೊಂದು ದೇಶದ ಮೇಲೆ ನಮ್ಮ ದೇಶದ ಸೈನ್ಯವನ್ನು ಕಳಿಸಲಿಕ್ಕೆ ನಾವು ತಯಾರಿಲ್ಲ ಅಂತಕ್ಕಂಥ ಒಂದು ದೃಢವಾದ ಒಂದು ನಿಲುವನ್ನು ಭಾರತ ಅವತ್ತು ತಾಳಿತ್ತು ಅಂತಕ್ಕಂಥದ್ದು ಇವತ್ತು ನಾವು ನೆನೆಸ್ಕೋಬೇಕಾಗತ್ತೆ. ಇದಕ್ಕೂ ಹಿಂದೆ ಇರಾನ್ ಮತ್ತು ಇರಾಕ್ ಯುದ್ಧ ನಡೆದಾಗ 1991-92ರಲ್ಲಿ ಆಗಿನ ಸರ್ಕಾರ ಚಂದ್ರಶೇಖರ್ ಮತ್ತು ವಿಶ್ವನಾಥ್ ಪ್ರತಾಪ್ ಸಿಂಗ್ ಭಾರತದ ಪ್ರಧಾನಿಯಾಗಿದ್ದರೂ ಕೂಡ ಪರೋಕ್ಷವಾಗಿ ರಾಜತಾಂತ್ರಿಕತೆಯಲ್ಲಿ ಬಹಳ ಹೆಚ್ಚು ನುರಿತರಾಗಿದ್ದಂತಹ PV ನರಸಿಂಹರಾವ್ ಅವರ ರೋಲ್ ಕೂಡ ಬಹಳ ಮುಖ್ಯ ಆಗುತ್ತೆ. ಅದಕ್ಕೂ ಹಿಂದೆ 1976-77ರಲ್ಲಿ ಏನು ಒಂದು ಅರಬ್ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಒಂದು ದೊಡ್ಡ ಯುದ್ಧದಲ್ಲಿ ಆಗಿನ ಸಮಯದಲ್ಲಿ ವಿದೇಶಾಂಗ ಸಚಿವರಾಗಿದ್ದಂತಹ ವಾಜಪೇಯಿ ಅವರು ತೆಗೆದುಕೊಂಡಂತಹ ತೀರ್ಮಾನವು ಬಹಳ ಮುಖ್ಯ ಆಗುತ್ತೆ. ಆಗಿನ್ನೂ ಕೂಡ ಇಸ್ರೇಲ್ ಒಂದು ರೆಕಗ್ನೈಸೇಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನೇ ಪಡೆದಿರಲಿಲ್ಲ, ಪ್ಯಾಲೆಸ್ಟೈನ್ಗೆ ಭಾರತದ ಒಂದು ಬೆಂಬಲವನ್ನು ಕೊಟ್ಟಿರುತ್ತೆ ಅಂತಕ್ಕಂಥದ್ದು. ಈಗಿನ ಸನ್ನಿವೇಶದಲ್ಲಿ ನಾವು ನೋಡಿದಾಗ ಬ್ರಿಟನ್ನಿನಲ್ಲಿ 3 ಲಕ್ಷ ಮಂದಿ, ಅಂದರೆ ಬ್ರಿಟನ್ನಿನ 3 ಲಕ್ಷ ಮಂದಿ ಇವತ್ತು ಕೊಲ್ಲಿ ರಾಷ್ಟ್ರದಲ್ಲಿದ್ದಾರೆ. ಹಾಗೆಯೇ ಫ್ರಾನ್ಸಿನ ಒಂದು ಸುಮಾರು 4 ಲಕ್ಷ ಮಂದಿ ಅಲ್ಲಿದ್ದಾರೆ. ಜರ್ಮನಿಯ ಒಂದು 30,000 ಮಂದಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಅಲ್ಲಿಂದ ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಆಯಾಯ ದೇಶಗಳು ತೊಡಗಿದೆ. ಇದೇ ವೇಳೆ ನಾಳೆ ಭಾರತದ ಇವತ್ತು ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ನಾವು ನೋಡಿದಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಬಹುದು ಅಥವಾ ನೇತನ್ಯಾಹು ಇರಬಹುದು, ಇವರ ನಡುವೆ ಭಾರತ ಸರ್ಕಾರ ಹೊಂದಿರತಕ್ಕಂಥ ಒಂದು ನಿಕಟ ಮತ್ತು ಅತ್ಯಂತ ಸ್ನೇಹಪೂರ್ವಕವಾದಂಥ ಸಂಬಂಧಗಳನ್ನು ನೋಡಿದಾಗ ಇವತ್ತು ಏನು ಟ್ರಂಪ್ ಜರ್ಮನಿ ಮತ್ತು ಬ್ರಿಟನ್ನವರನ್ನು ಪರೋಕ್ಷವಾಗಿ ಯಾವ ರೀತಿಯಾದಂತಹ ಒಂದು ನೆರವು ಕೋರ್ತಾ ಇದ್ದಾರೆ, ಅದೇ ರೀತಿಯಾದಂತಹ ಒಂದು ನೆರವನ್ನು ಕೋರಿದಾಗ ಭಾರತದ ನಿಲುವು ಏನಾಗಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯ. ಇದಕ್ಕೆ 2002ರಲ್ಲಿ ವಾಜಪೇಯಿ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನ ಅದು ಒಂದು ಅಲಿಪ್ತ ನೀತಿಗೆ ಒತ್ತು ಕೊಡ್ತಕ್ಕಂಥದ್ದು. ಭಾರತ ಯಾವತ್ತೂ ಕೂಡ ಯಾವ ದೇಶದ ಪರವಾಗಿ ವಾಲುವುದಿಲ್ಲ. ಭಾರತಕ್ಕೆ ಎಲ್ಲರೂ ಮಿತ್ರರೇ, ಯಾರ ಮೇಲೂ ಕೂಡ ದಂಡೆತ್ತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ದಿಶೆಯಲ್ಲಿ ಅಮೆರಿಕ ಒಂದು ವೇಳೆ ಒಂದು ಲೀನಿಯನ್ಸ್ ತಗೊಂಡು ನಿಮ್ಮ ಸೈನ್ಯವನ್ನು ಇರಾನ್ನೇ ದಾಳಿಗೆ ನಾವು ಬಳಸ್ತೇವೆ, ಕಳಿಸಿ ಅಂತ ಹೇಳಿದರೆ ಇಂತಹ ತೀರ್ಮಾನಗಳಿಗೆ ಭಾರತ ಬಗ್ಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ. ನಮ್ಮ ಅಲಿಪ್ತ ನೀತಿಗಳು ಏನೇ ಇದ್ದರೂ ಕೂಡ ಅದಕ್ಕೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲೇ ಇವತ್ತು ನಮ್ಮ ಭಾರತದ ಸರ್ಕಾರ ತೀರ್ಮಾನ ತೆಗೆದುಕೋಬೇಕಾಗತ್ತೆ. ಒಟ್ಟಿನಲ್ಲಿ ಹಿಂದೆ ಇರಾನ್ ಮತ್ತು ಇರಾಕ್ ನಡುವಣ ಘೋರ ಯುದ್ಧವನ್ನು ನಿಲ್ಲಿಸಲು ಭಾರತದ ರಾಜತಾಂತ್ರಿಕತೆ, ಆಗಿನ ವಿದೇಶಾಂಗ ಸಚಿವರು ಮತ್ತು ಪ್ರಧಾನಿಗಳು ಆದಂಥ ನರಸಿಂಹರಾವ್, ಹಾಗೇನೇ ಮುತ್ಸದ್ದಿ ರಾಜಕಾರಣಿ ಅಂತ ನಾವು ಏನು ಹೇಳ್ತೇವೆ ವಾಜಪೇಯಿ, ಈ ವಾಜಪೇಯಿ ಮತ್ತು ನರಸಿಂಹರಾಯರು ತೋರಿದಂತಹ ಒಂದು ಅತ್ಯುನ್ನತವಾದಂತಹ ಒಂದು ರಾಜತಾಂತ್ರಿಕತೆ, ಮಧ್ಯಸ್ಥಿಕೆ, ಸಂಧಾನ, ಇದು ಇವತ್ತು ಭಾರತೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಮತ್ತೆ ಆಗಬೇಕಾಗತ್ತೆ. ಒಟ್ಟಿನಲ್ಲಿ ಭಾರತದ ಆಶಯ ಇಷ್ಟೇ, ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂಥ ರೀತಿಯಲ್ಲೇ ಭಾರತದ ಆಶಯ ಇರಬೇಕು. ಅದೇ ನಮ್ಮ ಭಾರತದ ನೀತಿ. ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಒಂದು ಆಶಯಗಳಿಗೆ ತಕ್ಕಂತೆ ಭಾರತ ಇವತ್ತು ನಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.